ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026ರ ಮಾರ್ಚ್ ತಿಂಗಳದ ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ವೃಷಭ ರಾಶಿಯ ಗೋಚಾರದ ಫಲಾಫಲಗಳನ್ನು ಚಿಂತನೆಯನ್ನು ಮಾಡೋಣ. ನೋಡಿ, ಮಿಥುನ ರಾಶಿಯಲ್ಲಿ ಗುರು, ಸಿಂಹ ರಾಶಿಯಲ್ಲಿ ಕೇತು, ಹಾಗೆ ಮೀನರಾಶಿಯಲ್ಲಿ ಶನಿ, ಚಂದ್ರ, ರವಿ ಮತ್ತು ಶುಕ್ರ, ಹಾಗೆ ಕುಂಭದಲ್ಲಿ ಕುಜ, ಬುಧ ಮತ್ತು ರಾಹು. ಹಾಗಾದರೆ ವೃಷಭ ರಾಶಿಯವರಿಗೆ ಗುಪ್ತಧನ ಆಗಮನ ಹೇಳ್ತಕ್ಕಂಥದ್ದು. ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡಿರ್ತೀವಿ, ನೀವು ತುಂಬ ನಯ ವಿನಯ ಪ್ರಾಮಾಣಿಕತೆಯಿಂದ ನೀವು ಕೆಲಸ ಮಾಡ್ತಾಯಿರ್ತೀರಿ. ಅಂದರೆ ಯಾರಿಗೂ ಮೋಸ ಮಾಡದೆ, ವಂಚನೆ ಮಾಡದೆ ಕೆಲಸ ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಕೆಲಸ ಮಾಡಿಕೊಂಡು, ಅಥವಾ ಯಾವುದಾದ್ರೂ ಒಂದು ಕಮಿಷನ್ನಿಗೆ ಸಂಬಂಧಪಟ್ಟಂಥ ವ್ಯವಹಾರ ಅಥವಾ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರ, ಹೀಗೆ ಈ ಥರದ ಯಾವುದೋ ಒಂದು ವ್ಯವಹಾರಗಳನ್ನು ನೀವು ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಹೋಗ್ತಾ ಇರ್ತೀರಿ. ಎಲ್ಲೋ ಒಂದು ಕಡೆ ನಿಮ್ಮ ಹಣ ಹೇಳ್ತಕ್ಕಂಥದ್ದು ನಿಂತು ಹೋಗಿರುತ್ತೆ. ಹಾಗೆ ಮುಂದೆ ವ್ಯವಹಾರಗಳೆಲ್ಲವೂ ಕೂಡ ಕಟ್ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲೇನಾಗತ್ತೆ, ಧನಾಧಿಪತಿ ಗುರು, ಏಕಾದಶಾಧಿಪತಿ ಯೋಗಗಳು ತುಂಬ ಸ್ಟ್ರಾಂಗ್ ಆಗಿ ಮಾರ್ಚ್ ತಿಂಗಳಲ್ಲಿ ಬರುವುದರಿಂದ, ಅಂದರೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ತುಂಬ ಪವರ್ಫುಲ್ ಗ್ರಹಗಳವರು. ಏನು ನಿಮ್ಮ ಕೆಲಸ ನಿಂತು ಹೋಗಿದೆ ಅಥವಾ ವ್ಯವಹಾರಗಳೆಲ್ಲ ಕಟ್ ಆಗ್ತಾ ಇದೆ, ನಿಮಗೆ ದುಡ್ಡು ಬರ್ತಾ ಇಲ್ಲ ಅಥವಾ ಯಾವುದು ವ್ಯವಹಾರಗಳು ಆಗ್ತಾ ಇಲ್ಲ, ಹೀಗೆ ಈ ಥರದ ವ್ಯವಹಾರಗಳೆಲ್ಲವೂ ಕೂಡ ಏನಾಗುತ್ತೆ, ಮತ್ತೆ ಪುನಃ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಸಂಗಾತಿಯೊಡನೆ ವೈಮನಸ್ಸು, ವಿರಸ ಅಥವಾ ಬೇರೆ ಥರದ ಒಂದಷ್ಟು ಸಮಸ್ಯೆಗಳಿದ್ದರೆ ನಿಮಗೆ ಅದು ಶಮನಗೊಂಡು ಒಂದು ಸಂತೋಷವಾಗಿ ಇರುವಂತಹ ಸಮಯವನ್ನು ರೂಪಿಸುತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸ, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಕಳಿಸ್ತಕ್ಕಂಥದ್ದು, ವಿದೇಶದಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು, ಅಥವಾ ಮಕ್ಕಳು ಓದ್ತಾ ಕೆಲಸಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು, ಅಥವಾ ಬೇರೆ ಥರದ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರ್ತಕ್ಕಂಥದ್ದು, ಹೀಗೆ ಇವೆಲ್ಲವೂ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅದೆಲ್ಲವೂ ಕೂಡ ಈ ಮಾಸದಲ್ಲಿ ಅದು ನೆರವೇರುತ್ತೆ. ಮತ್ತು ನಿಮಗೆ ಬರಬೇಕಾಗಿರ್ತಕ್ಕಂತಹ ಏನು ಹಣ ಇದೆ ಅದು ಕೂಡ ನಿಮ್ಮ ಕೈಗೆ ಸಿಗುತ್ತೆ. ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ವ್ಯವಹಾರಗಳನ್ನು ಮಾಡಬೇಕು. ವ್ಯವಹಾರಗಳನ್ನು ಮಾಡಿಕೊಂಡ್ರೆ ಅವ್ರ ಜೊತೆಗೆ ಒಳ್ಳೆಯದಾಗತ್ತಾ ಅಥವಾ ಅವರನ್ನು ನಂಬಬಹುದಾ, ಹೀಗೆ ಈ ಥರ ಒಂದಷ್ಟು ಸಮಸ್ಯೆಗಳು ನಿಮಗೆ ಕಾಡ್ತಾ ಇರುತ್ತೆ. ಅದು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜಾತಿಗಳನ್ನು ವಿಶ್ಲೇಷಣೆ ಮಾಡಿದಾಗ ಅಥವಾ ಸೈಟು, ಮನೆ ತಗೊಳ್ಬೇಕಾದ್ರೆ ಚಿಂತನೆ ಮಾಡಬೇಕಾದ್ರೆ ಅವೆಲ್ಲವೂ ಕೂಡ ಬರ್ತಾ ಇರ್ತಕ್ಕಂಥದ್ದು. ಈ ಥರದ ಒಂದಷ್ಟು ಸಲಹೆಗಳು, ಹೀಗೆ ಇವೆಲ್ಲವೂ ಕೂಡ ಸಿಗುವಂತಹ ಒಂದು ಯೋಗ ಇರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಹಾಗೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಸಂಬಂಧಪಟ್ಟಂಥ ವಿವಾದ ಜಯ ಸಿಗುತ್ತೆ ಹೇಳ್ತಕ್ಕಂಥದ್ದು. ಈ ಒಂದು ಗ್ರಹದ ಬಲದಿಂದ
ಉತ್ತರೋತ್ತರ ಅಭಿವೃದ್ಧಿ ಆಗ್ತಾ ಇರುತ್ತೆ. ಒಂದು ಒಳ್ಳೆಯ ಶುಭ ಸಮಯ ಹೇಳತಕ್ಕಂಥದ್ದು. ವೀಕ್ಷಕರೇ, ಏನಾದರೂ ದೇವತಾ ದರ್ಶನವನ್ನು ಮಾಡಬೇಕು ಅಥವಾ ಮಂತ್ರಗಳನ್ನು ಪಠನೆ ಮಾಡಬೇಕು ಅಂತಕ್ಕಂಥದ್ದಿದ್ದರೆ ವಿಷ್ಣು ಸಹಸ್ರನಾಮದ 21ನೇ ಶ್ಲೋಕವನ್ನು ಪಠಿಸಿ. ಹಾಗೆ ಔದುಂಬರ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ, ಇನ್ನು ಹಲವಾರು ನಿಮ್ಮ ಜೀವನದ ಆಗು ಹೋಗುಗಳಿದ್ದರೆ ಅಥವಾ ದಾಂಪತ್ಯದ ಸಮಸ್ಯೆಗಳಿದ್ದರೆ ಅಥವಾ ಇನ್ನು ಬೇರೆ ಯಾವುದೇ ಥರದ ಸಮಸ್ಯೆಗಳಿದ್ದರೂ ಕೂಡ ಕರೆ ಮಾಡಿ ಅಥವಾ ನೇರವಾಗಿ ಬಂದು ಭೇಟಿ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಹೇಳತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.